ಇವತ್ತು ನಮ್ಮ ಮಹಿಳಾ ಮೀಸಲಾತಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಮಂಡಿಸಿದಾಗ ನಮ್ಮ 106 ವರ್ಷ 80 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ಕೊತ ಬರ್ತಾ ಇದ್ದು ಅವರಿಗೆ ವಿರೋಧವಾಗಿ ಮಾಡಿದ್ದಾರೆ. ಇವತ್ತು ಏನು ನಮ್ಮ ಮಹಿಳೆಯರು ಇವತ್ತು 33% ಮೀಸಲಾತಿಯನ್ನು ಜಾರಿಗೆಗೊಳಿಸ್ಬೇಕಂತೇಳಿ ನಮ್ಮ NDA ಪಕ್ಷ ಅಂತ ಪ್ರಧಾನಮಂತ್ರಿ ಅಂತ ಮೋದಿಜಿಯವರು, ಅಪ್ಪಾಜಿ ದೇವೇಗೌಡರು, ಕುಮಾರಣ್ಣನವರು ಎಲ್ಲ ಅಧಿವೇಶನದಲ್ಲಿ ಅವಿರುದ್ಧವಾಗಿರುವಂಥ ಮತ ಹಾಕಿರೋದಕ್ಕೆ ನಾವು ಅವರಿಗೆ ಧಿಕ್ಕಾರ ಎಂದು ಹೇಳೋದಕ್ಕೆ ದುರಾಡಳಿತ ಕಾಂಗ್ರೆಸ್ ಮುಂದೆ ಏನು ನಮ್ಮ ಆಡಳಿತ ಕಾಂಗ್ರೆಸ್ ಆಡಳಿತ ಇದೆ ಧೂಳಿಪಟ ಮಾಡಬೇಕಂತ ಹೇಳ್ತಾ ಇಲ್ಲೇನು ನಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ಏನು ಇದ್ರ ಬಗ್ಗೆ ನಾವು ಇಲ್ಲಿ ವಿರೋಧ ವ್ಯಕ್ತಪಡಿಸಿದ್ದೀರಿ. ಅದಕ್ಕೆ ನಮ್ಮ ಎಲ್ಲರೂ ಪಕ್ಷ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಏನು ಇವತ್ತು ನಾವು ಮಹಿಳಾ ಮೀಸಲಾತಿ ವಿರೋಧ ಮಾಡಿರೋಂಥ ಕಾಂಗ್ರೆಸ್ ವಿರುದ್ಧ ಏನು ಹೋರಾಟ ಮಾಡ್ತಾ ಇದ್ದೀವಿ, ಈ ಹೋರಾಟದಲ್ಲಿ ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೂ ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಬಾರ್ದಾಗಿತ್ತು. ಯಾಕಂದರೆ ಏನು ದೀರ್ಘಕಾಲ ದೇಶ ನಾಡಿರಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಪ್ರಥಮ ಬಾರಿಗೆ ಮೊದಲು ಮಹಿಳೆ ಪ್ರಧಾನಮಂತ್ರಿ ಆದಂಥ ಇಂದಿರಾ ಗಾಂಧಿ ಅವರಿದ್ದರು. ಆ ಇತಿಹಾಸ ತಿಳಿದುಕೊಂಡಿರೋನು ಏನು ಇವತ್ತು ರಾಷ್ಟ್ರಾಧ್ಯಕ್ಷರಾಗಿರಕ್ಕಂಥ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಈ ವಿಚಾರನ ಅರಿವಿಲ್ಲದೆ ಇವತ್ತು ಈ ಮಂಡನೆಯನ್ನು ವಿರೋಧ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದಾದ ಮೇಲೆ ಸೋನಿಯಾ ಗಾಂಧಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇರೋದು, ಅಧಿಕಾರ ಅನುಭವಿಸಿರಕ್ಕಂಥದ್ದು ಮೀಸಲಾತಿ ಇಲ್ಲದ್ರೆ ಕಾಂಗ್ರೆಸ್ ಸರ್ಕಾರನೇ. ಆದರೆ ಮಹಿಳೆಯರಿಗೆ ವಿರೋಧ ಮಾಡ್ತಾ ಇರೋದಕ್ಕಂಥದ್ದು ಕುಟುಂಬ ರಾಜಕಾರಣ, ಬರೀ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ಳೋದಕ್ಕೆ ಈ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ.